ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮುತ್ತುರಾಜ್. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನೋಟಿಫಿಕೇಷನ್ಸ್ ಮೂಲಕ ನಿಮಗೆ ನಮ್ಮ ಎಲ್ಲ ವೀಡಿಯೋಗಳು ತಲುಪುತ್ತೆ. ಹಾಗೆ ನಿಮಗೇನಾದರೂ ನಮ್ಮ ವೀಡಿಯೋಗಳ ಬಗ್ಗೆ, ಟಾಪಿಕ್ಗಳ ಬಗ್ಗೆ ಕಮೆಂಟ್ ಮಾಡಬೇಕು ಅನಿಸಿದ್ರೆ ದಯವಿಟ್ಟು ಅದ್ರ ಮೂಲಕ ನಮಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಪೆನ್ ಗನ್ ಸ್ಟುಡಿಯೋ. ಓಕೆ, ಏನ್ರ ಅಣ್ಣ ಒಂದು 5 ಪೀಸ್ ಟೀ ಕೊಡೋಣ. ಟೀ ಕೊಡೋ. ಅಣ್ಣ ಟೀ. ಇವನಂತೂ ಕೇಳಬೇಡ. ಮಗ ಒಂದೆರಡು ಬಿಸ್ಕೆಟ್ ತಗೊಳ್ಳೋ, ಮನೆ ಹತ್ರ ನಾಯಿಗಳು ಹಸ್ಕೊಂಡವೆ. ಅಣ್ಣ ನಾಯಿಗಳಿಗೆ ಒಂದೆರಡು ಬಿಸ್ಕೆಟ್ ಕೊಡೋಣ. ಯಾವ್ದು ಹೈ ಕ್ವಾಲಿಟಿ ಕೊಡ್ಲಾ? ನಾಯಿಗಳಿಗೆ ತಾನೆ ಲೋ ಕ್ವಾಲಿಟಿ ಕೊಡೋಣ. ಅಯ್ಯೋ ಅಣ್ಣ, ಎಷ್ಟು ಬರೋದು? ಪರವಾಗಿಲ್ವಾ ಅಣ್ಣ 5 ರೂಪಾಯಿ ಕಡಿಮೆ ಕೊಟ್ಟರೆ ಪರವಾಗಿಲ್ವಾ? ನಾಯಿಗಳು ತಾನೆ, ಪರ ತಗೊಳ್ಳಿ. ಏನಿ ನನ್ನ ಮಕ್ಕಳು ನಾಯಿ ನಾಯಿ ಅಂತ ಒತ್ತಿ ಒತ್ತಿ ಹೇಳ್ತಾವ್ರಲ್ಲ. ಮಸ್ತ್ ಇತ್ತು ನೋಡು, ಚೆನ್ನಾಗಿದ್ದು. ನೆನ್ಕೊಂಡ ತಕ್ಷಣ ಬರ್ತಾ ಇದ್ದಾವೆ. ಲೋ ಮಗ, ಈ ಬಿಸ್ಕೆಟ್ ಎಲ್ಲೋ ಸಲ್ತಿದೆ, ಯಾವ ಮೂಲೆಗೋ ನಾಯಿಗಳಿಗೆ ಇದು? ಸ್ವಲ್ಪನೂ ಕರುಣೆ ಇಲ್ಲಲ್ಲೋ ನಿನಗೆ. ಲೋ ಅಷ್ಟೊಂಥರ ನಾಯಿಗಳವೆ, ಹೊಟ್ಟೆ ತುಂಬ್ತದೇನಲ್ಲ. ಹಾಕ್ಲಿ ಬಿಡ್ರೋ. ಇವನು ಬಿಸ್ಕೆಟ್ ಹಾಕೋದು ನೋಡಿದ್ರೆ ನನಗೆ ದೊಡ್ಡ ಫಿಲಾಸಫಿನೇ ನೆನಪೋಗ್ತಾ ಇದೆ. ಹೌದಾ? ಏನಪ್ಪ ಅದು? ಬಿಸ್ಕೆಟ್ ಹಾಕ್ತಾ ಇರೋ ಇವನು MLA MP ಇದ್ದಂಗೆ. ವಾ, ಅಲ್ಲಿ ಹೋಗ್ತಾ ಇರೋ ಬಿಸ್ಕೆಟ್ ನೋಡಿದ್ರೆ ನಮ್ಮ ರಾಜ್ಯ ಮತ್ತೆ ದೇಶದ ಅಭಿವೃದ್ಧಿ ಇದ್ದಂಗೆ. ಹಂಗಾರೆ ಬಿಸ್ಕೆಟ್ ಕೊಟ್ನಲ್ಲ ಅವನು? ಅವನು ಅಧಿಕಾರಿಗಳು ಮತ್ತೆ ಗುತ್ತಿಗೆದಾರ ಇದ್ದಂಗೆ. ಅಣ್ಣ ಹಂಗಾದ್ರೆ ಬಿಸ್ಕೆಟ್ ತಿಂತಿರೋ ನಾಯಿಗಳು? ನಾಯಿಗಳ ಬನ್ರಿ ಇಲ್ಲಿ. ನಾವು ಪ್ರಜೆಗಳು. ಹೌದು, ದುರಹಂಕಾರಿ ರಾಜಕಾರಣಿಗಳ ದೃಷ್ಟಿಯಲ್ಲಿ ನಾವು ಪ್ರಜೆಗಳು ಬೀದಿ ನಾಯಿಗಳಿಗಿಂತ ಕಡೆಯಾಗಿ ಹೋಗ್ಬಿಟ್ಟಿದೀವಿ ಅಲ್ವಾ? ಸ್ವಾತಂತ್ರ್ಯ ಬರುವುದಕ್ಕಿಂತ ಮುಂಚೆ ಬ್ರಿಟಿಷರು ನಮ್ಮನ್ನು ಗುಲಾಮರಂತೆ ನೋಡುತ್ತಿದ್ದರು. ಈಗ ರಾಜಕಾರಣಿಗಳು ನಮ್ಮನ್ನು ಗುಲಾಮರಂತೆ ನೋಡುತ್ತಿದ್ದಾರೆ. ಇಡೀ ಭಾರತವೇ ಪಕ್ಷಾತೀತವಾಗಿ ರಾಜಕಾರಣಿಗಳ ವಿರುದ್ಧ ಹೋರಾಡಬೇಕಾಗಿದೆ.